ದೇಶದ ದ್ರೋಹಿ ಅಂತಕ್ಕಂಥ ಮಾತನ್ನ ಬಳಸ್ತಕ್ಕಂಥವ್ರು ಯಾರಾದರೂ ಅದಾರಂದ್ರೆ ಅದು ಮನುವಾದಿಗಳು, ಕೋಮುವಾದಿಗಳು ಅಂತಕ್ಕಂಥ ಮಾತನ್ನ, RSS ದವರು, ಬಜರಂಗ್ ದಳದವರು ಅಂತಕ್ಕಂಥ ಮಾತನ್ನ, ಚಡ್ಡಿಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಬೇಕಾಗಿದೆ. ಕಾರಣ ಏನು? ಹಜರತ್ ಟಿಪ್ಪು ಸುಲ್ತಾನ್ ಇಡೀ ಬ್ರಿಟಿಷರನ್ನ ವಿರುದ್ಧವಾಗಿ ರಾಜಿ ಸಂಧಾನ ಇರಲಾರದಂತ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ಮಹಾನ್ ವ್ಯಕ್ತಿ ಟಿಪ್ಪು ಸುಲ್ತಾನ್. ಹಜರತ್ ಟಿಪ್ಪು ಸುಲ್ತಾನ್ ರವರು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಇವತ್ತು ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಇವತ್ತು 1961ರಿಂದ 1789 ತನಕ ಯಾವುದೇ ಕಾರಣಕ್ಕೂ ಕೂಡ ಒಂದು ದಿನನೂ ಕೂಡ ಬಿಡುವಿರಲಾರದಂತ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ಮಹಾನ್ ವ್ಯಕ್ತಿ ಹಜರತ್ ಟಿಪ್ಪು ಸುಲ್ತಾನ್. ಹಜರತ್ ಟಿಪ್ಪು ಸುಲ್ತಾನ್ ರವರು ಜಾತಿ ತಾರತಮ್ಯದ ವಿರುದ್ಧವಾಗಿ, ಅಸ್ಪೃಶ್ಯತೆ ವಿರುದ್ಧವಾಗಿ ಇವತ್ತು ಹೋರಾಟ ಮಾಡಿರ್ತಕ್ಕಂಥ, ಚಳುವಳಿ ಕಟ್ಟಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ಇವತ್ತು ಮಹಿಳೆಯರನ್ನ ಇವತ್ತು ವೇಷವಾಟಿಕೆ ನಡೆಸ್ತಕ್ಕಂಥದ್ದು, ಮಹಿಳೆಯರ ಅರ್ಧ ಬಟ್ಟೆ ಹಾಕ್ತಕ್ಕಂಥ ಸಂದರ್ಭದನ್ನ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ಇವತ್ತು ಮಹಾನ್ ವ್ಯಕ್ತಿ ಹಜರತ್ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾವು ನೆನಪಿಸಬೇಕಾಗಿದೆ. ಹಜರತ್ ಟಿಪ್ಪು ಸುಲ್ತಾನ್ ರವರು ಬ್ರಿಟಿಷರನ್ನ ಕಂಡ್ರೆ, ಇವತ್ತು ಟಿಪ್ಪು ಸುಲ್ತಾನ್ ಕಂಡ್ರೆ ಹೆದರ್ತಕ್ಕಂಥ, ಇವತ್ತು ಯಾರಾದ್ರಿಗೆ ಹೆದರ್ತೀರಂದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗಿದೆ. ಹಜರತ್ ಟಿಪ್ಪು ಸುಲ್ತಾನ್ ಅವರು ಭೂಮಿ ಭೂ ಉಳುವನೇ ಭೂ ಒಡೆಯ. ಇವತ್ತು ಬಡವರನ್ನ ಭೂಮಿ ಹಂಚಿಕೆ ಮಾಡಬೇಕು, ಉಳುವವನಿಗೆ ಭೂಮಿ ಕೊಡಬೇಕು, ಸಾಗುವಳಿ ಮಾಡ್ತಕ್ಕಂಥ ಜನರನ್ನ ಹಕ್ಕುಪತ್ರ ಕೊಡಬೇಕು ಅಂತಕ್ಕಂಥದನ್ನ, ಭೂಮಿ ಭೂ ಉಳುವವನಿಗೆ ಭೂಮಿ ಭೂ ಒಡೆಯ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿರ್ತಕ್ಕಂಥವ್ರು ಅದು ಹಜರತ್ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಾವು ಮರೆಯಕ್ಕಾಗಲ್ಲ. ಇವತ್ತು ಅದೇ ರೀತಿಯಿಂದ ಇಡೀ ರೈತರಿಗೆ ಒಂದು ಮಾದರಿಯಾಗಿರ್ತಕ್ಕಂಥದ್ದು, ರೇಷ್ಮೆಯನ್ನ ಬಿತ್ತನೆ ಮಾಡ್ತಕ್ಕಂಥದ್ದು, ರೇಷ್ಮೆಯನ್ನ ಬೆಳೆಯಕ್ಕೆ ಇವತ್ತು ಇಡೀ ಜಗತ್ತಿಗೆ, ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತರಿಗೆ ಮಾದರಿಯಾಗಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾವು ನೆನಪಿಸಬೇಕಾಗಿದೆ. ಸಂಗಾತಿಗಳೇ, ಒಂದು ಮಾತನ್ನು ಇವತ್ತು ನಾವು ನೆನಪಿಸಬೇಕಾಗಿದೆ. ಹಜರತ್ ಟಿಪ್ಪು ಸುಲ್ತಾನ್ ಅವರು ಇವತ್ತು ನಾವು ಕಾಣ್ತಾ ಇದೀವಿ, ದೇಶದ್ರೋಹಿ ಅಂತೇಳಿ ಪಟ್ಟ ಕಟ್ತಾರಲ್ಲ, ದೇಶದ್ರೋಹಿ ಅಂತೇಳಿ ಇವತ್ತು ಒಂದು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಬಿಡ್ಲಾರ್ದಂತ ರೀತಿಯಲ್ಲಿ ತಡೆಗಟ್ತಾರಲ್ಲ, ಇವತ್ತು ನಾವು ಹೇಳ್ತಾ ಇದ್ದೀವಿ RSS ದವರು, ಕೋಮುವಾದಿಗಳು, ಮನುವಾದಿಗಳು ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೈಲಿಗೆ ಬಿದ್ದಿರ್ತಕ್ಕಂಥವ್ರು, ನಾನು ಯಾವುದೇ ಕಾರಣಕ್ಕೂ ಬ್ರಿಟಿಷರ ವಿರುದ್ಧ, ನಿಮ್ಮ ವಿರುದ್ಧ ಹೋರಾಟ ಮಾಡೋದಿಲ್ಲ, ನನ್ನನ್ನ ಜೈಲಿಂದ ಹೊರಗಡೆ ತನ್ರಿ ಅಂತಕ್ಕಂಥ ಮಾತನ್ನ ಪತ್ರ ಬರೆದಿರ್ತಕ್ಕಂಥ ಹರಾಮ್ರಿ ಯಾರು ಅಂತಂದ್ರೆ ಅದು ಮನುವಾದಿಗಳು, ಕೋಮುವಾದಿಗಳು, ಅದು ಬಿಜೆಪಿ ಪಕ್ಷದವರು ಅಂತಕ್ಕಂಥ ಮಾತನ್ನ ಇದು ಮರೆಯಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಾವು ನೆನೆಸಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಯಾವುದೇ ಕಾರಣಕ್ಕೂ ಇಡೀ ರಾಜ್ಯದಾದ್ಯಂತ, ಜಗತ್ತಿನಾದ್ಯಂತ ಏನ್ ಬಣ್ಣ ಕಟ್ತಾರ ಅಂತಂದ್ರೆ ಇವತ್ತು ಟಿಪ್ಪು ಸುಲ್ತಾನ್ ಅವರು ಅಂತಂದ್ರೆ ಅದು ಮುಸಲ್ಮಾನರಿಗೆ ಮಾತ್ರ ಅಂತಕ್ಕಂಥ ಮಾತನ್ನ. ಅರೆ ಇವತ್ತು ರೇಷ್ಮೆ ತಂದು ಕೊಟ್ಟಿರ್ತಕ್ಕಂಥ ಮುಸಲ್ಮಾನರು ಅಷ್ಟೇ ರೇಷ್ಮೆ ಬೆಳಿತಾರ? ಅರೆ ಭೂಮಿ ಉಳ್ತಕ್ಕಂಥ ಜನರು ಕೇವಲ ಮುಸಲ್ಮಾನರು ಅಷ್ಟೇ ಇವತ್ತು ಭೂಮಿ ಉಳುಮೆ ಮಾಡ್ತಕ್ಕಂಥವ್ರು ಇದಾರ? ಇವತ್ತು ಅಸ್ಪೃಶ್ಯತೆ, ಜಾತಿ ತಾರತಮ್ಯದ ವಿರುದ್ಧವಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಎದೆತಟ್ಟಿ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ಮಹಾನ್ ವ್ಯಕ್ತಿ ಇವತ್ತು ಟಿಪ್ಪು ಸುಲ್ತಾನ್. ಅದನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಜಾತಿ ಯಾವುದೇ ಕಾರಣಕ್ಕೂ ಕೂಡ ಅವರು ಜಾತ್ಯತೀತವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಇವತ್ತು ದೇಶದಾದ್ಯಂತ, ಜಗತ್ತಿನಾದ್ಯಂತ ಅದನ್ನು ಹಜರತ್ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನು ನಾವು ಕೈ ಎತ್ತಿ ಹೇಳಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಬಯಸ್ತೇನೆ ಸಂಗಾತಿಗಳೇ. ಒಂದು, ಇಡೀ ಕಾವೇರಿಯ ಕಣ್ಣಂಬಾಡಿ ಅಣೆಕಟ್ಟು ನೀಲಿಂದ ಅಕ್ಷರ ರೆಡಿ ಮಾಡ್ತಕ್ಕಂಥವ್ರು ಯಾರು? ಹಜರತ್ ಟಿಪ್ಪು ಸುಲ್ತಾನ್. ಮರೆಯಕ್ಕಾಗಲ್ಲ. ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಸುಮಾರು ದೇವಸ್ಥಾನ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು ದೇವಸ್ಥಾನಗಳಿಗೆ ಭೂಮಿ ಹಂಚಿಕೆ ಮಾಡಿರ್ತಕ್ಕಂಥವ್ರು, ಭೂಮಿ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಇವತ್ತು ಹಿಂದೂ ದೇವಸ್ಥಾನಗಳಿಗೆ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಮಹಾನ್ ವ್ಯಕ್ತಿ, ಏಕೈಕ ಇವತ್ತು ಮಹಾನ್ ವ್ಯಕ್ತಿ ಅಂದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್. ಅಪ್ಪಟ ದೇಶ ಪ್ರೇಮಿ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಬೇಕಾಗ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಬಯಸ್ತೇನೆ ಸಂಗಾತಿಗಳೇ. ಆ ಕಾರಣಕ್ಕಾಗಿ ಇವತ್ತು ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ದೇಶದಲ್ಲಿ, ಜಗತ್ತಿನಲ್ಲಿ ಭಯಾನಕವಾಗಿರ್ತಕ್ಕಂಥ ವಾತಾವರಣ ಇದೆ. ನಮ್ಮ ಮಕ್ಕಳನ್ನ ಹೊರಗಡೆ ಹೋದ್ರೆ ಎಲ್ಲಿ ನಮ್ಮ ಮಕ್ಕಳಿಗೆ ಏನಾರು ಆಗ್ತಿರ್ತಕ್ಕಂಥ ಮಾತನ್ನ, ನಮ್ಮ ಅಣ್ಣತಂದರಿಗೆ ಏನಾರು ಆಗ್ತಿರ್ತಕ್ಕಂಥ ಮಾತನ್ನ ಇವತ್ತು ನಾವು ಭಯ ಪಡ್ತೀವಿ. ಅಂತ ಸಂದರ್ಭದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇಡೀ ಟಿಪ್ಪು ಸುಲ್ತಾನ್ನ ಸಾಮ್ರಾಜ್ಯವನ್ನೇ ನಾಶ ಮಾಡಕ್ ಹೊಂಟಿರ್ತಕ್ಕಂಥ ಹರಾಮರು
ಇವತ್ತೇನಿದ್ರು ಅಂತ ಸಂದರ್ಭದಲ್ಲಿ ಇಡೀ ಹೋರಾಟ ಯಾವ ತರ ನಡೆಸ್ತಾರೆ, ಬ್ರಿಟಿಷರ ವಿರುದ್ಧ ಚಳವಳಿ ಯಾವ ತರ ಕಟ್ತಾರ ಅಂತಕ್ಕಂಥ ರೀತಿಯಲ್ಲಿ ಅಂತ ಕಷ್ಟನ ತಂದು ಕೊಟ್ಟಿರ್ತಕ್ಕಂಥವ್ರು ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಸಂಗಾತಿಗಳೇ. ಅವರು ಅಂತ ಸಂದರ್ಭದಲ್ಲಿ ಸ್ವತಃ ತನ್ನ ಮಕ್ಕಳನ್ನ ಅಡುಬಿಟ್ಟು ಹೋರಾಟ ಮಾಡಿರ್ತಕ್ಕಂಥ ಬ್ರಿಟಿಷರ ವಿರುದ್ಧ ತಡೆತಟ್ಟಿ ಎದೆತಟ್ಟಿ ನಿಂತಿರ್ತಕ್ಕಂಥ ಏಕೈಕ ಮಹಾನ್ ವ್ಯಕ್ತಿ ಹಜರತ್ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನ ಮರೆಯಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಇದನ್ನು ನಾವು ಘಂಟಾಘೋಷವಾಗಿ RSS ದವರಿಗೆ, ಬಜರಂಗ್ ದಳದವರಿಗೆ, ಇವತ್ತು ಚಡ್ಡಿಗಳಿಗೆ, ಇವತ್ತು ಕೋಮುವಾದಿಗಳಿಗೆ, ಮನುವಾದಿಗಳಿಗೆ ಇವತ್ತು ನಾವು ಎಚ್ಚರಿಕೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಈ ಸಂದರ್ಭ ನಾವು ಬಯಸ್ತಾ ಇದೀವಿ. ಆ ಕಾರಣಕ್ಕಾಗಿ ಇವತ್ತು ಯಾವುದೇ ಕಾರಣಕ್ಕೂ ಒಬ್ಬ ಸಂವಿಧಾನಾತ್ಮಕವಾಗಿ ಕಾನೂನನ್ನ ರಕ್ಷಣೆ ಮಾಡತಕ್ಕಂಥದ್ದು ರೈತರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥವ್ರು ಇವತ್ತು ಭೂಮಿ ಹಂಚಿಕೆ ಮಾಡಿರ್ತಕ್ಕಂಥದನ್ನ ಇದು ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲೇನೆ ಎಲ್ಲಾ ಹಿಂದೂ ದೇವಸ್ಥಾನಗಳಿಗೆ ಭೂಮಿ ಕೊಟ್ಟಿರ್ತಕ್ಕಂಥದ್ದು, ದೇವಸ್ಥಾನಗಳನ್ನು ಉಳುಮೆ ಮಾಡಕ್ಕೆ ಇವತ್ತು ದೇವಸ್ಥಾನದ ಉಳುವಿಗಾಗಿ ಸಾಥ್ ಕೊಟ್ಟಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಾವು ನೆನೆಸಬೇಕಾಗಿದೆ. ನಿರಂತರವಾಗಿ ಅಂತದೆಲ್ಲದೂ ಕೂಡ ಇದ್ರೂ ಕೂಡ ಇವತ್ತು ಅಂತದನ್ನ ಸಂದರ್ಭದಲ್ಲಿ ರಾಜಕೀಯ ಬ್ಯಾಳಿ ಬಯಸ್ಕೊಳ್ಳಕ್ಕಾಗಿ, ಅಧಿಕಾರದ ವ್ಯಾಮೋಹಕ್ಕಾಗಿ, ಕುರ್ಚಿ ಆಸೆಕ್ಕಾಗಿ ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ಒಂದು ಯಾವುದೇ ಕಾರಣಕ್ಕೂ ಅಥವಾ ಒಂದು ಕೆಟ್ಟದಾಗಿರ್ತಕ್ಕ ಒಂದು ಪಟ್ಟ ಕೊಟ್ಟಿರಲ್ಲ. ನೀವು ಮನುಷ್ಯರ ಅಥವಾ ರಾಕ್ಷಸರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತದೆ. ಆ ಕಾರಣಕ್ಕಾಗಿ CPIM ಪಕ್ಷ ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ ಇವತ್ತು ಇಡೀ ದೇಶದ ಅಪ್ಪಟ ದೇಶ ಪ್ರೇಮಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆಲ್ಲರೂ ಕೂಡ ಒಂದ್ಸಿ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ಜಯಂತಿಯ ಭಾಗವಾಗಿ ನಿಮಗೆ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇನೆ ಸಂಗಾತಿಗಳು. टिप्पू सुल्तान, एक वाक्य मैं आपको बताना चाहता हूं कि अगर हमने सिर्फ टिप्पू सुल्तान की प्रतिमा को, उनके फोटो को ही पहचानने की कोशिश की, अगर हमने टिप्पू सुल्तान ने मुसलमान राजा था, मुसलमानों का था, हमारा था, वो तुम्हारा नहीं था, इस ढंग से अगर टिप्पू की तरफ देखने की कोशिश हमने की तो इतिहास के ऊपर सबसे बड़ा अन्याय हम करेंगे. हम वो जो बीजेपी RSS वो तो कर ही रही है, लेकिन हम भी करेंगे. महाराष्ट्र में एक राजा थे शिवाजी महाराज. शिवाजी महाराज को इस ढंग से इतिहासकारों ने रखा है कि शिवाजी महाराज ये जनकल्याणकारी नेता नहीं बल्कि गो ब्राह्मण, गायों का, काऊ, गाय और ब्राह्मणों का रक्षण करने वाला राजा था. गो ब्राह्मण प्रतिपादक राजा छत्रपति, ऐसा उनको कहा जाता था. ये जब आगरा में कैद थे शिवाजी महाराज, आगरा में बहुत ही कम समय में, कितना परफेक्ट है मुझे नहीं मालूम, लेकिन बहुत ही कम समय में आगरा से औरंगजेब के छावनी में से शिवाजी महाराज निकल गए. लेकिन शिवाजी महाराज का इतिहास जो मनुवादी, जो अभी शरण बसप्पा ने कहा है कि मनुवादी विचारों के, ब्राह्मणी विचारों के इतिहासकारों के कब्जे में थे, उससे छुड़वाने के लिए कई लोगों ने अपने जान दे दी. कई सैकड़ों साल उसको लग गए. 300 कम से कम 300 साढ़े 300 सालों के बाद में छत्रपति शिवाजी महाराज ब्राह्मणों के चुंगल से आजाद हो गए. उनके ऊपर पहली किताब लिखने वाले शख्स जो महाराष्ट्र में थे, उनका नाम है लालजी पेंडसे, ब्राह्मण आदमी. उनकी किताब का नाम है धर्म की क्रांति, धर्म या क्रांति, शिवाजी महाराज के बारे में ये किताब उन्हें लिखी थी. उसके बाद में कॉमरेड डांगे जो CPI के जो नेता थे, कम्युनिस्ट भारत के कम्युनिस्ट मूवमेंट के जो बुनियाद है कॉमरेड डांगे, उन्होंने उनके ऊपर भाषण दिए कि उसकी किताब लिखी. और सबसे ज्यादा जिनका नाम हम लेते हैं दाभोलकर, गोविंद पानसरे, कलबुर्गी और गौरी लंकेश, ये शहीद है. ये शहीद क्यों बोले तो उसके साथ हमारी जिम्मेदारी कुछ है कि हम उनको ठीक से समझ नहीं पाए. किसको? शिवाजी को हो या टिप्पू सुल्तान को. शिवाजी महाराज के इतिहास में जो उनके कुछ लोग इस्लाम को स्वीकार करने के बाद वो इस्लाम में गए थे, शिवाजी महाराज ने उनको अपील की कि अपने स्वराज्य की रक्षा करना आपका काम है, आप अच्छे लड़वैये हैं, अच्छे सेनापति है, सेना नायक है आप, तो फिर से आप हमारे राज्य में आइए.
तो उन्होंने कहा हमने तो अब इस्लाम कबूल किया है, हम अब आपके ब्राह्मण थोड़ी हमको वापस हिंदू धर्म में लेने वाले हैं। तो शिवाजी महाराज ने कहा उसकी मुझे कोई जरूरत नहीं है, बजाजी निंबाळकर उसका नाम है, उसको हमें धर्म की परिवर्तन की कोई जरूरत नहीं है। बस इस जो रैयत का राजा है, किसानों का राजा जो है, उसके ताकत को, किसानों की ताकत को बुलंद करना, बढ़ाना है, यह हमारी अपेक्षा आपसे है। फिर भी उन्होंने बजाजी निंबाळकर ने पूछा तो लेकिन हमको स्वीकारेंगे कौन? उस वक्त छत्रपति शिवाजी राजा ने अपनी खुद की बेटी बजाजी निंबाळकर, जो इस्लाम धर्म जिसने कबूल किया था, उसको दे दी, उसके साथ शादी लगा दी और उसको बजाजी निंबाळकर को अपने स्वराज्य की इसमें लाया। फिर यहां पर धर्म बड़ा था या जनता का, रैयत का राज्य बड़ा था, यह हमको सोचना है। टीपू के बारे में वही हो रहा है, जहां पर मुस्लिम मोहल्ला है वहां पर टीपू सुल्तान चौक है, वहीं पर शहीद अशफाकुल्ला खान का चौक है। यह क्यों हो रहा है? क्योंकि हम मुस्लिम भाइयों को भी मालूम नहीं है कि टीपू को हमने क्यों अपना समझना चाहिए, हिंदुस्तान के लोगों ने टीपू को अपना राजा क्यों समझना चाहिए। ये जब तक हम समझ में नहीं लेते, जो सत्यनारायण की पूजा होती है वैसे शिवाजी की जयंती अगर करते हैं, वैसे ही हम टीपू की जयंती अगर करते हैं, तो सबसे बड़े इतिहास के गुनेगार हम बन रहे हैं। इसलिए साथियों, मैं टीपू सुल्तान के बारे में कुछ बोलने वाला नहीं हूं, लेकिन मेरा जो ध्यान मैं आपका लेना चाहता हूं कि वाई वी लव टीपू सुल्तान। हमारे कॉमरेड शरण बसप्पा जी, जो हमारे मुस्लिम भाई यहां पर मौजूद है, वो समझ ले, वो इस्लाम वाले नहीं है, लेकिन खुद को एक सवाल पूछिए, जो इस कॉमरेड ने टीपू सुल्तान के बारे में, उसकी सुधारना के बारे में, उसके राजनीतिक स्थिति के बारे में, उसके राजकारण की स्थिति के बारे में, उसके राजकीय ख्यालों के बारे में जो रखा है, वो क्या हमारे मुसलमान भाइयों को मालूम है? यहां पर मालूम है? जनाब आप जानते हैं? जी सर। नहीं, मालूम है क्या आम मुसलमानों को? नहीं मालूम। अगर आम मुसलमानों को टीपू हमारा राजा क्यों है यही मालूम नहीं है, तो टीपू के ऊपर झूठा इतिहास रखने वाले लोगों के लिए हम खुला मैदान छोड़ के जा रहे हैं। आओ तुम कुछ भी करो, टीपू को देशद्रोही करो, टीपू को एंटी ब्राह्मण समझो, टीपू को एंटी लिंगायत समझो, टीपू को एंटी हिंदू समझो, जो कुछ समझना समझो, और हम चुपचाप बैठ रहे हैं। सामने हमारी बहन के ऊपर, हमारी मां के ऊपर रेप हो रहा है, बलात्कार हो रहा है, और हम यहां हाथ पकड़ के बैठ रहे हैं। तो ये कुछ इंसानियत के नाते, हिंदुस्तानी होने के नाते, भारतीय होने के नाते, ये कुछ ठीक बात नहीं है। हम जिस पर प्रेम करते हैं,